ವೀರಶಿವವಾಣಿ ಟಿವಿ ಚಾನೆಲ್ಗೆ ಸ್ವಾಗತ. ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾವು ಮಾಡುವಂತಹ ಸುದ್ದಿಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತವೆ. ವೀಕ್ಷಕರೇ ನಮಸ್ಕಾರ, ನಾನು ವೀರೇಶ್ ಉಳ್ಳಾಗಡ್ಡಿ. ಈಗ ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕು ಮಾಲ್ಗಿತ್ತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕಡಿವಾಲದಲ್ಲಿ ನಿವೃತ್ತ ಅಂದರೆ 2 ವರ್ಷದಿಂದ ಅವರು ಕರ್ತವ್ಯದಲ್ಲಿದ್ದಾಗ ನಿಧನ ಹೊಂದಿದರು. 2 ವರ್ಷದಿಂದ ನಿಧನ ಹೊಂದಿದಾಗ ಅವರು ಇಲ್ಲೇ ಸಮಾಧಿಯನ್ನು ಇಲ್ಲೇ ಇದು ಮಾಡಿ ಅನುದಾನ ಕೊಡ್ತೀವಿ ಅಂತ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನಿರ್ಮಾಣ ಮಾಡ್ರೆ, ಬಟ್ ಇದು ನಿರ್ಮಾಣ ಅರ್ಪಣೆಯಾಗಿದೆ, ಪೂರ್ಣಗೊಳಿಸಿಲ್ಲ. 2 ವರ್ಷ ಆದರೂ ಇನ್ನು ಪೂರ್ಣಗೊಳಿಸೋಕೆ ಮುಂದಾಗಿಲ್ಲ ಅಂದರೆ ಇದಕ್ಕೆ ಸೈನಿಕರಿಗೆ ಅಗೌರವ ತೋರ್ತಾ ಇದ್ದಾರೆ ಅಂತ ಅರ್ಥ ಐತಿ. ಗ್ರಾಮ ಪಂಚಾಯತ್ ಸದಸ್ಯರು, ಶಾಸಕರು ಸೈನಿಕರ ದೇಶಕ್ಕಾಗಿ ತಮ್ಮ ಜೀವನ ಪಣಕ್ಕಿಟ್ಟು ಹೋರಾಡುವಂಥ ಸೈನಿಕರಿಗೆ ಗೌರವ ಕೊಡಲ್ಲ ಅಂದ್ರೆ ಮತ್ತೆ ಇವ್ರು ಹೆಂಗೆ ಜನಪ್ರತಿನಿಧಿ ಹೆಂಗೆ ಆಗ್ತಾರೆ ಅಂತ ಗೊತ್ತಾಗುತ್ತೆ. ಇಲ್ಲೇ 2 ವರ್ಷ ಆದರೂ ಇನ್ನೂ ಪೂರ್ಣಗೊಳಿಸ್ತಾ ಇಲ್ಲ. ಅದು ಬೇರೆ ಕಡೆ ಎಲ್ಲ ಬೇಗ ಆಗ್ತಾ ಇದ್ದೀವಿ. ನೀವು ಸೈನಿಕರನ್ನ ಅಗೌರವ ತೋರ್ತಾ ಇದ್ದಾರೆ. ಈ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ, ಕೂಡಲೇ ಅದನ್ನು ಸ್ಮಾರಕ ಪೂರ್ತಿ ಮಾಡಿ ಲೋಕಾರ್ಪಣೆ ಮಾಡ್ಬೇಕಂತ ಗ್ರಾಮಸ್ಥರ ಮನವಿ ಆಗಿದೆ. ಎಷ್ಟು ದಿನ ಆದ್ರೂ ಇದನ್ನ ಸ್ಮಾರಕ ಮಾಡಕತ್ತಾಗತ್ತ? ಇದು ಸ್ಮಾರಕ ರೆಡಿ ಮಾಡಕತ್ರಿ 2 ವರ್ಷ ಆತ್ರಿ. 2 ವರ್ಷದಿಂದ ಇದು ಕುಂಠಿತವಾಗಿನ ಹೊಂಟೈತ್ರಿ ಕೆಲಸ. ಇದು 2 ವರ್ಷದಿಂದನೂ ಅಷ್ಟು ಪ್ರಾರಂಭಗೊಂಡಿರ್ತಕ್ಕಂಥ ಕೆಲಸ ಈ ನಿರ್ಮಿತಿ ಕೇಂದ್ರದಿಂದ ಆಗೈತೆ ಗೊತ್ತಿಲ್ರಿ. ಮತ್ತ ಏನು ಶಾಸಕರ ಅನುದಾನದಲ್ಲಿ ಆಗೈತೆ ಗೊತ್ತಿಲ್ಲ, ಏನು ಗ್ರಾಮ ಪಂಚಾಯತಿ ಅನುದಾನದಲ್ಲಿ ಆಗೈತೆ ಗೊತ್ತಿಲ್ಲ. ಆದ್ರ ಇದು ಕುಂಠಿತವಾಗಿನ ಹೊಂಟೈತಿ ಕೆಲಸ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದು ಇತ್ತಾಗ ಗಮನ ಹರಿಸಿ ಈ ಒಂದು ಸ್ಮಾರಕವನ್ನ ಬೇಗ ನಿರ್ಮಾಣ ಮಾಡಿಕೊಡ್ಬೇಕಂತ ಈ ಕಡಿವಾಲ ಗ್ರಾಮಸ್ಥರಿಂದ ನಾವು ಅವರಿಗೆ ಮನವಿಯನ್ನು ಕೊಡ್ತಾ ಇದ್ದೀವಿ ಈ ಇದ್ರ ಮೂಲಕ. ಈ ಅನುದಾನ ಎಷ್ಟು ಬೆಳೆಗಳು ಇದು ಮಾಡ್ತೀವಿ ಅಂತ ಹೇಳಾರ ಶಾಸಕರು? ಅದು ಶಾಸಕರ ಅನುದಾನದಲ್ಲಿತ್ತು, ಅದು ಎಷ್ಟು ಮಾಡ್ತಾರಂತ ಗೊತ್ತಿಲ್ಲ. ಆದ್ರೆ ಶಾಸಕರು ಮಾತ್ರ ಹೇಳಿದ್ದಾರೆ ಅವ್ರಿಗೆ ಬಿಡುಗಡೆ ಮಾಡ್ತೀನಿ ಅಂತ. ಶಾಸಕರ ಅನುದಾನದಲ್ಲಿ ಇದು ಬಿಡುಗಡೆ ಆಗಿದೆ ಇವಾಗ. ಈಗ ಇದನ್ನ ಕೆಲಸ ಯಾರು ಮಾಡ್ಸಕತ್ತಾರ? ಇದು ಗ್ರಾಮ ಪಂಚಾಯತಿ ಮೆಂಬರ್ ಇದ್ದಾಗ ಬಸವರಾಜ್ ತಳ್ಯಾಳ ಅವರು ಮಾಡಾಕತ್ತಿದ್ರಿ ಕೆಲಸನ. ಅದು ಅವರು ಮಾಡಾಕತ್ತಿದ್ರಿ ಕೆಲಸನ ಅವ್ರಿಗೆ ಅನುದಾನ ಬಿಡುಗಡೆ ಆಗ್ಲಾರ್ದಕ್ಕೆ ಅವರು ಸದ್ಯಕ್ಕೆ ಕೆಲಸ ನಿಲ್ ಮಾಡಿದ್ದಾರೆ. ಅವರು ಇವಾಗ ಕೇಳಿದ್ರಂದ್ರೆ ಕೇಳಿ ಹೇಳ್ತೀನಿ ಅಂತ ಹೇಳ್ತಾರೆ. ಅವರು ಯಾರು ಸಂಬಂಧಪಟ್ಟವ್ರು ತಹಸೀಲ್ದಾರ್ ಕೂಡ ಮಾಹಿತಿ ಕೊಟ್ಟಿದ್ವಿ ನಾವು, ದಯವಿಟ್ಟು ಅದನ್ನ ಮುಗಿಸ್ಕೊಡ್ರಿ ಅಂತಂದು. ಇವಾಗ ಅದು ನಾವು ಅವ್ರಿಗೆ ಸಲ್ಲಿಸ್ತಕ್ಕಂಥದ್ದು ಅಗೌರವ ತರಕತ್ತೈತಿ. ಇಲ್ಲಿ ನೋಡಕತ್ತಾರೆ ಸ್ಮಾರಕ ಅಂತ ಕೇಳಿದ್ರೆ, ಯಾರಾದರೂ ಕೇಳಿದ್ರಂದ್ರೆ ಆರ್ಮಿಯರ್ದು ಅಂತ ಕೇಳಿದ್ರೆ ಇಷ್ಟ ಅರ್ಧಕ್ಕೆ ಯಾಕೆ ಅಂತಂತ ನಮ್ಗೆ ಹೇಳಕ್ಕೆ ಸ್ವಲ್ಪ ತೊಂದರೆ ಆಗ್ತೈತಿ. ಅದಕ್ಕೆ ಬೇಗನೆ ಅವ್ರು ಸಂಬಂಧಪಟ್ಟ ಇಲಾಖೆ ತಿಳಿಸಿ ಇದನ್ನ ಒಂದು ಕಾರ್ಯಕ್ರಮವನ್ನು ಮುಂದುವರಿಸ್ಬೇಕಂತ ಕೇಳ್ಕೊಂತೀವಿ ಅವರು ಈ ಮೂಲಕ. ಇದಕ್ಕೆ ಸಂಬಂಧಪಟ್ಟಂಗೆ ಗ್ರಾಮ ಸದಸ್ಯರು ಏನು ಹೇಳ್ತಾರೆ? ಅವರು ಮಾಹಿತಿ ಇನ್ನೂ ಬಂದಿಲ್ಲ ಅಂತ ಹೇಳ್ತಾರೆ, ನಮಗೂ ಆದ್ರೂ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ತಹಸೀಲ್ದಾರ್ಗೂ ಕೂಡ ಕೊಟ್ಟಿದ್ವಿ ನಾವು ಮನವಿನ ಬೇಗ ಮುಗಿಸ್ರಿ ಅಂತಂದು. ಅವರು ಏನು ಹೇಳಿಲ್ಲ ಇದ್ರ ಸಂಬಂಧಪಟ್ಟಂಗ. ಈ ಕಡಿವಾಲ ಮೆಂಬರ್ಗಳು ಯಾರ್ಯಾರು ಇದ್ದಾರೆ? ನಮ್ಮ ಇಲ್ಲಿ ಕಡಿವಾಲ ಮೆಂಬರ್ ಒಬ್ಬರು ಹುಲಗಪ್ಪ ವಡ್ಡಾರ್ ಅಂತದಾರ ರೀ, ಒಬ್ಬರು ಪಾರ್ಥಿವ ಶರಣಪ್ಪ ಬೇನ್ಕಂಟಿ ಅಂತದಾರ, ಒಬ್ಬರು ಬಸವರಾಜ ಸುಪುತ್ರಪ್ಪ ಬಾಲ್ಯರ್ ಅಂತದಾರ. ನಮ್ಮ ಒಟ್ಟ 3 ಮೆಂಬರ್ಸ್ ರೀ ಕಡಿವಾಲದೊಳಗೆ. ಈಗ ಅವ್ರು ಹೇಳಿದ್ರೆ ಬರೀ ಇದನ್ನ ಹೇಳ್ತಾರೆ, ನೀವೇ ಹೇಳ್ತಾರ? ಇವಾಗ ಅವರು ಇಲ್ರಿ, ನಮಗೂ ಗೊತ್ತಿಲ್ಲ. ಅವ್ರು ಶಾಸಕರ ಅನುದಾನದಲ್ಲಿ ಅಂತ ಅವ್ರು ಹೇಳ್ತಾರೆ ರೀ. ಶಾಸಕರನ್ನ ಕೇಳಿದ್ರು ಅವರು ಇಲ್ಲಿ ನಿರ್ಲಕ್ಷ್ಯ ತೋರ್ಸಾಕತ್ತಾರ. ಇವಾಗ ಯಾರನ್ನ ಕೇಳಿದ್ರು ಕೂಡ ಅವ್ರು 2 ವರ್ಷ ಆಯ್ತು ಒಟ್ಟ ನಿಂತು, ಟೋಟಲ್ ಆಗಿ ನಿಂತು ಕೆಲಸ. ಈಗ ಯಾರನ್ನ ಕೇಳ್ಬೇಕಂತೂ ಗೊತ್ತಿಲ್ಲ. ನಿಮ್ದು ಈಗ ಬೇಡಿಕೆ ಏನು? ಬೇಡಿಕೆ ಏನಕ್ಕೇನ್ರಿ, ಇದು ಒಟ್ಟು ಟೋಟಲ್ ಆಗಿ ಸ್ಮಾರಕ ನಿರ್ಮಾಣ ಆಗಬೇಕು. ಈಗ ಅದು ಪೂರ್ತಿಯಾಗಿ ನಮ್ಗೆ ನಿರ್ಮಾಣವಾಗಿ ಒಮ್ಮೆ ಇವರೊಂದಿಗೆ ಒಂದು ಅರ್ಪಿಸ್ಬೇಕಂತ ನಾವು ಕೇಳ್ಕೊಂತೀವಿ ಈ ಮೂಲಕ. ಈಗ ಇಷ್ಟು ದಿನ 2 ವರ್ಷ ನಿರ್ಲಕ್ಷ್ಯ ವಹಿಸೋದ್ರೆ ಈಗ ಸೈನಿಕರಿಗೆ ಅವಮಾನ ಮಾಡ್ತಾ ಇದಾರೆ ಅಂತ ಅರ್ಥ ಆಯ್ತು. ಹೌದು ಅವಮಾನನ ನಾವು ಇವಾಗ ಅರ್ಧ. ಇದಕ್ಕೆ ಅಧಿಕಾರಿಗಳ ಜನಪ್ರತಿನಿಧಿಗಳ ಕಾರಣ ಅಂತ ಹೇಳ್ತಾರೆ. ಹೌದು ನಾವು ಈಗ ಅವ್ರ ಮ್ಯಾಗನೇ ಹೇಳ್ಬೇಕಾಯ್ತಲ್ಲ. ಯಾಕಂದ್ರೆ ಅವರು ಶಾಸಕರಾದವರು ತಹಸೀಲ್ದಾರ್ಗೆ ಹೇಳ್ತಾರೆ, ತಹಸೀಲ್ದಾರ್ ಗ್ರಾಮ ಪಂಚಾಯತಿಗೆ ಹೇಳ್ತಾರೆ. ಮತ್ತು ಈಗ ನಾವು ಜನಪ್ರತಿನಿಧಿಗಳು ಯಾರನ್ನಂತ ಕೇಳಬೇಕು? ಅವ್ರು ಸಂಬಂಧಪಟ್ಟ ಇಲಾಖೆ ಬೇಗ ಕೆಲಸ ಮುಗಿಸಿದ್ರೆ ನಡೀತೈತೆ. ಅವು ನೀವು ಗ್ರಾಮ ಪಂಚಾಯತ್ ಸದಸ್ಯರು ಇದನ್ನು ಕೇಳಬೇಕಿತ್ತು, MLA ಅವ್ರು ತಾಕೋಗಿ. ಸದಸ್ಯರನ್ನು ಕೇಳಿಲ್ಲ ಅಂತ ಅನಿಸ್ತು. ಹೌದು, ನಾವು ಕೇಳಿಲ್ರಿ. ಅಂದ್ರೆ ನಾವು ನಡಿಯಾಕತ್ತಲ್ಲ ಅಂತ ಕೆಲಸ ಇಷ್ಟು ದಿನ ಬಿಟ್ಟಿದ್ವಿ. ಇವಾಗ ಅವರು ಮಾಡ್ತಾರಂತ ನಮ್ದು ಇದೈತಿ. ಇವಾಗ ಶಾಸಕರನ್ನ ಕೇಳ್ಬೋದು ರೀ. ಈಗ ನಾನು ನಿನ್ನ ಕಾಲ್ ಮಾಡಿದ್ನಲ್ಲ ಸರ್, ಅದು ಕಡಿವಾಲ ಸ್ಮಾರಕದ ಅರ್ಕಳೆ ಆಗಿದ್ದ ಬಗ್ಗೆ ಸರ್ ಮಾತಾಡಿದ್ನ. ಅದು ಕಡಿವಾಲ ಸರ್ ನಿವೃತ್ತ ಯೋಧೊಂದು ಸ್ಮಾರಕ ಕಾಮಗಾರಿ ಅಪೂರ್ಣ ಆಗಿದ್ದ ಬಗ್ಗೆ ನಿನ್ನೆ ಮಾತಾಡಿದ್ನಲ್ಲ ಸರ್, ಅದಕ್ಕೆ ನೀವು ಆಮೇಲೆ ಕೇಳಿ ಹೇಳ್ತೀನಿ ಸರ್. ಅದಕ್ಕೆ ಕೇಳಿದ್ರೆ ಹೌದು, ಅದೇನೋ ಇದಾಗಿಲ್ಲ ಅಂತೇಳಿ ನಿಂದಿಸ್ಯಾರಂತ್ರಿ ಅವರು. ಹಾಂ ಸರ್, ಅದಕ್ಕೆ ಗೊತ್ತಿಲ್ಲ ಅದು. ಬಟ್ ನಾ ದುಡ್ಡು ಕೊಟ್ಟಿದ್ದೆ, ಅದನ್ನ ಸರಿಯಾಗಿ ಯುಟಿಲೈಸ್ ಆಗಿಲ್ಲ. ಅದು ಅವ್ರದ್ದು ಅಂತ್ಯಕ್ರಿಯೆ ದಿವಸನ ಪಂಚಾಯತಿಯವ್ರು ಮಾಡಿದ್ರಂತ. ಹಾಂ ಸರ್, ಯಾರೊಬ್ರು ಮಾಡಿದ ಪಂಚಾಯತಿಂದ ದುಡ್ಡು ಕೊಡ್ತೀವಿ ಅಂತ ಕೊಟ್ಟಿಲ್ಲ ಅಂತ ಅವರು. ನಿಂದಿಸ್ಯಾರ ಅವರು. ಹಾಂ ಸರ್, ಏನ್ರಿ ಸರಿಪಡಿಸೋಕೆ ಹೇಳ್ತೀನಿ ಇವಾಗ ಹೇಳಿ. ನೀವು ಕೊಟ್ಟಿದ್ದೀರೇನು ಸರ್ ದುಡ್ಡು? ನೀವು ಕೊಟ್ಟಿದ್ದೀನಿ. ಎಷ್ಟು ಅಂತ ಹೇಳ್ಬೋದಾ ಸರ್?
ನಾನು ನೋಡ್ಬೇಕ್ರಿ ನೋಡ್ಲಿಕ್ಕೆ ಗೊತ್ತಿಲ್ಲ, ಬರೀ ಗದ್ದಲಾಗ ಮೀಟಿಂಗ್ ಗೀಟಿಂಗ್ನಾಗ ಅದಾಯ್ತು. ನಿಮ್ಮ ಎಲ್ಲಿ ಯಾರು ಯಾವ ಊರು? ನಮ್ಮ ಪ್ರಾಪರ್ ಮಾಲ್ಗಿತ್ತು ಸರ್, ವೀರೇಶ್ ಉಳ್ಳಾಗಡ್ಡೆ ಅಂತ ಹೇಳಿ ಸರ್. ಓಹೋ ಜೋಳದಾತ ನಮ್ಮ ತಾಲೂಕು ಅಂದ್ರೆ ಸ್ಟೇಟ್ ಲೆವೆಲಾಗ ಒಬ್ರು ಇದ್ರಿ ಅಂದಾಗ ಆತು. ಹಾಂ ಸರ್, ಹಾಂ ಸರ್, ಹಾಂ ಸರ್. ಒಳ್ಳೇದಾತಪ್ಪ. 3 ವರ್ಷ ಕಂಪ್ಲೀಟ್ ಆಗಿ 4ನೇ ವರ್ಷ ಚಾಲ್ತಿ ಆಗುತ್ತೆ. ಅಂದ್ರೆ ಇವ್ರು 3 ವರ್ಷ ಆದ್ರೂ ಅದು ಸ್ಮಾರಕ ಪೂರ್ತಿ ಮಾಡಿಲ್ಲ ಅಲ್ರಿ ಇವರು? ಮಾಡಿಲ್ಲ ಸರ್, ಅದು ಏನೋ ಮಾಡ್ತೀವಿ ಅನ್ನತ್ತಾರ್ರಿ, ಮಾಡಿಲ್ಲ ಸರ್. ಅದು ನಾವು ಎಲ್ಲ ಕೇಳ್ಕಾಯ್ಬಿಟ್ಟಿವಿ ರೀ. ಕೇಳಿದಾಗ ಮಾಡ್ತೀವಿನ ಅಂತಾರೆ ಅವರು, ಬಟ್ ಮಾಡಕ್ಕೆ ತಯಾರಿಲ್ಲ ರೀ. ಹಂಗಾಗಿ ನೋಡ್ಬೇಕು ರೀ. ಹಾಂ. ನಿಮ್ಗೆ ಸರ್ಕಾರದಿಂದ ಇದುವರೆಗೂ ಯಾವ್ಯಾವ ಸವಲತ್ತು ಬಂತು ರೀ? ಈಗ ಅವ್ರು ಇದಾದ್ರಲ್ಲ, ನಮ್ಮ ಯಾವ ಇಲ್ಲಿ ಕರ್ನಾಟಕ ಗೌರ್ಮೆಂಟ್ಲಿಂದ ಯಾವ ಸವಲತ್ತು ಬಂದಿಲ್ಲ ಸರ್. ಎಲ್ಲ ಅಲ್ಲೇ ಸೆಂಟ್ರಲ್ ಗೌರ್ಮೆಂಟ್ಲಿಂದ ಅದು ಏನೇನು ಪೇ ಮಾಡಬೇಕಿತ್ತು ಅದೆಲ್ಲ ಮಾಡ್ಯಾರ ರೀ.